ರಾಜಧಾನಿ ವಶಕ್ಕೆ ರಷ್ಯಾ ಸೇನೆಯ ಮೆಗಾ ಪ್ಲಾನ್ ಹೇಗಿದೆ? ರಷ್ಯಾ ವಿರುದ್ಧ ಉಕ್ರೇನ್ನಲ್ಲಿ ಅಖಾಡಕ್ಕೆ ಇಳಿದ್ರ ವಿದೇಶಿಗರು, ಅಡುಗೆ ಎಣ್ಣೆಯ ಕೃತಕ ಅಭಾವ ಸೃಷ್ಟಿಸುವ ಷಡ್ಯಂತ್ರ ಬಯಲಾಗಿದೆ ಹೇಗೆ? ಉಕ್ರೇನ್ ರಾಜಧಾನಿ ಕೀವ್ ವಶಕ್ಕೆ ಶುರುವಾಯಿತಾ ಕೌಂಟ್ ಡೌನ್. ಏರ್ ಸ್ಟ್ರೈಕ್ ಬಗ್ಗೆ ಕೀವ್ ನಿವಾಸಿಗಳಿಗೆ ಸರ್ಕಾರ ಸೇನೆ ಕೊಟ್ಟ ಎಚ್ಚರಿಕೆ ಏನು? ಉಕ್ರೇನ್ನಲ್ಲಿ ಬಲಿಷ್ಠ ರಾಷ್ಟ್ರಗಳು ಪ್ರಾಕ್ಸಿ ವಾರ್ ಮಾಡ್ತಾ ಇದೆಯಾ? ನೋಡೋಣ ರಷ್ಯಾ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನಲ್ಲಿ ವಾಯುದಾಳಿ ನಡೆಯುವ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ಬಂಕರ್ ಮನೆಗಳಲ್ಲಿ ಆಶ್ರಯ ಪಡೆಯಲು ಸೂಚಿಸಿದ್ದಾರೆ. ಉಕ್ರೇನ್ ದೇಶದ ರಾಜಧಾನಿ ಕೀವ್, ಉಕ್ರೇನ್ನ ಎರಡನೇ ಅತಿ ದೊಡ್ಡ ನಗರ ಖಾರ್ಕಿವ್ ಸೇರಿದಂತೆ ವಸಿಲಿ ಕೇವ್, ವಿನಯಾಟಿಶಿಯಾ ಮೇಲೆ ವಾಯುದಾಳಿ ಬಗ್ಗೆ ಉಕ್ರೇನ್ ದೇಶದ ಸೇನೆ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ. ಈಗಾಗಲೇ ಉಕ್ರೇನ್ನತ್ತ ರಷ್ಯಾ ಸೇನಾಪಡೆ ದಂಡಯಾತ್ರೆಯನ್ನೇ ಮಾಡುತ್ತಿದೆ. ರಷ್ಯಾದ ಯುದ್ಧ ಟ್ಯಾಂಕರ್, ಮಿಸೈಲ್ ವಾಹನಗಳು ಲಗ್ಗೆ ಇಟ್ಟಿದ್ದು ಸಾಲು ಸಾಲಾಗಿ ಆಗಮಿಸುತ್ತಿವೆ. ಬಲಿಷ್ಠ ರಷ್ಯಾ ವಿರುದ್ಧ ಉಕ್ರೇನ್ ಸೇನೆ ಕೆಚ್ಚೆದೆಯ ಹೋರಾಟ ಮಾಡುತ್ತಿದೆ. ಇದೇ ವೇಳೆ ಉಕ್ರೇನ್ ಪ್ರಾಕ್ಸಿ ವಾರ್ಗೆ ಅಖಾಡವಾದಂತೆ ಕಾಣುತ್ತಿದೆ. ಉಕ್ರೇನ್ನಲ್ಲಿ ಬಲಿಷ್ಠ ರಾಷ್ಟ್ರಗಳು ಪ್ರಾಕ್ಸಿ ವಾರ್ ಮಾಡುತ್ತಿದ್ದು, ಘಟಾನುಘಟಿ ದೇಶಗಳು ತಮ್ಮ ಬೇಳೆ ಬೇಯಿಸಿಕೊಳ್ತಿವೆ. ನೇರವಾಗಿ ಹೋರಾಡದಿದ್ರೂ ಪರೋಕ್ಷವಾಗಿ ಫೈಟಿಂಗ್ ನಡೆಸುತ್ತಿವೆ. ಉಕ್ರೇನ್ ನೆಲದಲ್ಲಿ ವಿದೇಶಿ ಹೋರಾಟಗಾರರ ದಂಡೇ ಸೇರಿದೆ. ಉಕ್ರೇನ್ನಲ್ಲಿ ರಷ್ಯಾ ವಿರುದ್ಧದ ಯುದ್ಧದಲ್ಲಿ ವಿದೇಶಗಳ ಖಾಸಗಿ ಸೇನೆ ಕೂಡ ಭಾಗಿಯಾಗಿರುವ ಸಾಧ್ಯತೆ ಇದೆ. ಅಮೆರಿಕ, ಬ್ರಿಟನ್ನ ಖಾಸಗಿ ಸೇನೆ ಅಖಾಡಕ್ಕೆ ಇಳಿದಿದೆ ಎನ್ನಲಾಗಿದೆ. ರಷ್ಯಾ ವಿರುದ್ಧ ಹೋರಾಟಕ್ಕೆ ಖಾಸಗಿ ಸೇನೆಗೆ ಡಿಮ್ಯಾಂಡ್ ಬಂದಿದ್ದು, ಜನರ ರಕ್ಷಣೆ ನೆಪದಲ್ಲಿ ಖಾಸಗಿ ಸೇನೆ ಅಖಾಡಕ್ಕೆ ಇಳಿದಿದೆ. ಉಕ್ರೇನ್ ಬೆನ್ನಿಗೆ ನಿಂತು ವಿದೇಶಗಳು ಪ್ರಾಕ್ಸಿ ವಾರ್ ನಡೆಸುತ್ತಿವೆ. ಬಲಿಷ್ಠ ರಷ್ಯಾ ವಿರುದ್ಧ ಉಕ್ರೇನ್ ಹೋರಾಟ ನಡೆಸುತ್ತಿದ್ದು, ಉಕ್ರೇನ್ ದಾಳಿಗೆ ರಷ್ಯಾ ಸೇನಾ ಟ್ಯಾಂಕರ್ ಛಿದ್ರವಾಗಿದೆ. ಡ್ರೋನ್ ಅಟ್ಯಾಕ್ ಮೂಲಕ ಯುದ್ಧ ಟ್ಯಾಂಕರ್ನ ಉಡೀಸ್ ಮಾಡಿದೆ. ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ಟ್ಯಾಂಕ್ ಧ್ವಂಸಗೊಳಿಸಿ ರಷ್ಯಾ ಸೇನೆಗೆ ಉಕ್ರೇನ್ ಸೇನಾಪಡೆ ಪ್ರತ್ಯುತ್ತರ ನೀಡಿದೆ. ಉಕ್ರೇನ್ಗೆ ಸಹಾಯ ನೀಡುವಂತೆ ಮನವಿ ಮಾಡಿದ್ದ ಪೋಲೆಂಡ್ ಮಾತನ್ನ ಅಮೆರಿಕ ತಿರಸ್ಕಾರ ಮಾಡಿದೆ. ಅಮೆರಿಕ ಏರ್ಬೇಸ್ನಿಂದ ಉಕ್ರೇನ್ಗೆ MiG-29 ಫೈಟರ್ ಜೆಟ್ ಕಳಿಸುವಂತೆ ಪೋಲೆಂಡ್ ಕೋರಿಕೆ ಸಲ್ಲಿಸಿತ್ತು. ಆದರೆ ಪೋಲೆಂಡ್ ಮನವಿಯನ್ನ ಅಮೆರಿಕ ನಯವಾಗಿ ತಿರಸ್ಕರಿಸಿದೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧದಿಂದಾಗಿ ಪುಟ್ಟ ಪುಟ್ಟ ಕಂದಮಗಳಿಗೂ ಸಂಕಷ್ಟ ಎದುರಾಗಿದೆ. ಗಂಭೀರ ಆರೋಗ್ಯ ಸಮಸ್ಯೆ ಇರೋ ಮಕ್ಕಳಿಗೆ ಚಿಕಿತ್ಸೆ ಸಮಸ್ಯೆ ಶುರುವಾಗಿದೆ. ಹೀಗಾಗಿ ಉಕ್ರೇನ್ನಿಂದ ಇಸ್ರೇಲ್ ಆಸ್ಪತ್ರೆಗೆ ಮಕ್ಕಳನ್ನ ರವಾನೆ ಮಾಡಲಾಗಿದೆ. ಇಸ್ರೇಲ್ನ ಶ್ನೇಡರ್ ಮಕ್ಕಳ ಆಸ್ಪತ್ರೆಗೆ ಉಕ್ರೇನ್ನಿಂದ ಮಕ್ಕಳನ್ನ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಖಾರ್ಕಿವ್ನಲ್ಲಿ ರಷ್ಯಾ ಸೇನೆಯ ಭಯಂಕರ ಮಿಸೈಲ್ ದಾಳಿ ಹೇಗಿದೆ? ರಷ್ಯಾ ಅಟ್ಯಾಕ್ಗೆ ಉಕ್ರೇನ್ನ ಸುಂದರ ನಗರಗಳ ಚಿತ್ರಣವೇ ಬಯಲಾಗಿದೆ ಹೇಗೆ? ರಷ್ಯಾ ಸೇನಾ ವಾಹನಗಳ ಮೇಲಿನ ಚಿಹ್ನೆಗಳ ಸೀಕ್ರೆಟ್ ಏನು? ನೋಡೋಣ ಟಾರ್ಗೆಟ್ ಉಕ್ರೇನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ಮಿಸೈಲ್ ದಾಳಿಗೆ ಉಕ್ರೇನ್ನ ಖಾರ್ಕಿವ್ ನಗರ ಸ್ಮಶಾನವಾಗಿದೆ. ಖಾರ್ಕಿವ್ನ ಸೆಂಟ್ರಲ್ ಸ್ಕ್ವೇರ್ ಮೇಲೆ ಭಯಾನಕ ದಾಳಿ ಮಾಡಿದ್ದು, ಭೀಕರ ಸ್ಫೋಟಕ್ಕೆ ಸೆಂಟ್ರಲ್ ಸ್ಕ್ವೇರ್ ಛಿದ್ರವಾಗಿದೆ. ಮಿಸೈಲ್ ಸ್ಫೋಟದಿಂದ ಭಾರೀ ಹಾನಿ ಸಂಭವಿಸಿದೆ. ರಷ್ಯಾ ದಾಳಿಗೆ ಖಾರ್ಕಿವ್ ಹೊತ್ತಿ ಉರಿದಿದ್ದು, ಕಟ್ಟಡಗಳು, ಮನೆಗಳು ಸಂಪೂರ್ಣ ಧ್ವಂಸವಾಗಿದೆ. ಯುದ್ಧ ಭೂಮಿ ಖಾರ್ಕಿವ್ನೆಲ್ಲೆಡೆ ಬರೀ ಹೊಗೆಯೇ ತುಂಬಿದೆ. ರಷ್ಯಾ ರಣಾರ್ಭಟಕ್ಕೆ ಸ್ವರ್ಗದಂತಿದ್ದ ಉಕ್ರೇನ್ ನಗರಗಳು ಸ್ಮಶಾನದಂತಾಗಿದೆ. ರಷ್ಯಾ ಸೇನೆ ದಾಳಿಗೆ ಉಕ್ರೇನ್ನ ಬೊರುಂಡ್ಯಾಕಾ ಪಟ್ಟಣದಲ್ಲಿ ಬಹುಮಹಡಿ ಕಟ್ಟಡಗಳು ಧ್ವಂಸವಾಗಿದೆ. ಈ ಹಿಂದೆ ನಗರ ಸುಂದರವಾಗಿತ್ತು. ಆದರೆ ರಷ್ಯಾದ ಯುದ್ಧದ ಬಳಿಕ ಬೊರುಂಡ್ಯಾಂಕದಲ್ಲಿ ದೃಶ್ಯವೇ ಬದಲಾಗಿದ್ದು, ಯುದ್ಧದ ಭೀಕರತೆಗೆ ಸಾಕ್ಷಿಯಾಗಿದೆ. ಉಕ್ರೇನ್ ನೆಲದಲ್ಲಿ ರಷ್ಯಾದ 6 ಪಡೆ ಬೀಡು ಬಿಟ್ಟಿದ್ದು, ಉಕ್ರೇನ್ನನ್ನ 3 ಕಡೆಯಿಂದ ಸುತ್ತುವರೆದಿದೆ. ಉಕ್ರೇನ್ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ರಷ್ಯಾ ಪ್ಲಾನ್ ಮಾಡಿದ್ದು, ಒಟ್ಟು 6 ರೀತಿಯ ಪಡೆಗಳ ಜೊತೆ ರಷ್ಯಾ ಸೇನೆ ಲಗ್ಗೆ ಇಟ್ಟಿದೆ. ರಷ್ಯಾ ಸೇನಾ ವಾಹನಗಳ ಮೇಲೆ ಡಿಫರೆಂಟ್ ಚಿಹ್ನೆ ಕಂಡು ಬಂದಿದೆ. ಸೇನಾ ವಾಹನಗಳ ಮೇಲೆ ZOABX ಸಿಂಬಲ್ ಹಾಕಲಾಗಿದೆ. ಈಸ್ಟರ್ನ್ ಮಿಲಿಟರಿ ಪ್ರದೇಶದಿಂದ Z ವಾಹನ ಎಂಟ್ರಿಯಾಗಿದ್ರೆ, ಬೆಲಾರಸ್ನಿಂದ O ಚಿಹ್ನೆ ಇರುವಂತಹ ವಾಹನಗಳು ಲಗ್ಗೆ ಇಟ್ಟಿದೆ. ಇದೇ ರೀತಿ ನೌಕಾದಳದಿಂದ V ಚಿಹ್ನೆಯ ವಾಹನಗಳು, ಆಲ್ಫಾ ಗ್ರೂಪ್ ಸ್ಪೆಷಲ್ ಫೋರ್ಸ್ನ A ಚಿಹ್ನೆ ವಾಹನ ಉಕ್ರೇನ್ಗೆ ಎಂಟ್ರಿಯಾಗಿವೆ.
ರಷ್ಯಾ ವಿರುದ್ಧ ನ್ಯಾಟೋ ರಹಸ್ಯ ಯುದ್ಧ ಸಾರಿದ್ಯಾ ಅನ್ನುವಂತಹ ಅನುಮಾನ ಮೂಡಿದೆ. ರಷ್ಯಾಗೆ ತಕ್ಕ ಪ್ರತ್ಯುತ್ತರ ಕೊಡಲು ಗೆರಿಲ್ಲಾ ವಾರ್ಗೆ ನ್ಯಾಟೋ ಸಜ್ಜಾಯ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಉಕ್ರೇನ್ ಪರ ಹೋರಾಡೋಕೆ ಸುಮಾರು 20,000 ವಿದೇಶಿಗರು ಎಂಟ್ರಿ ಕೊಟ್ಟಿದ್ದು ನ್ಯಾಟೋ ತಂತ್ರದ ಭಾಗ ಅಂತ ಹೇಳಲಾಗ್ತಾ ಇದೆ. ಇನ್ನು ಉಕ್ರೇನ್ ಪರ ಹೋರಾಟಕ್ಕಿಳಿದಿರುವಂತಹ ವಿದೇಶಿಗರಿಗೆ ಪೌರತ್ವ ನೀಡಲು ಉಕ್ರೇನ್ ನಿರ್ಧರಿಸಿದೆ. ವಿದೇಶಿ ಫೈಟರ್ಗಳಿಗೂ ನಾಗರಿಕತ್ವ ಕೊಡಲು ಉಕ್ರೇನ್ ಮುಂದಾಗಿದೆ. ಸದ್ಯ ಉಕ್ರೇನ್ ಪರ ಹಲವು ವಿದೇಶಿ ನಿವೃತ್ತ ಸೈನಿಕರು ಕೂಡ ಫೀಲ್ಡ್ಗಿಳಿದಿದ್ದಾರೆ. ಉಕ್ರೇನ್ ಪರ ಬೆಲಾರಸ್ ನಾಗರಿಕರು ಕೂಡ ಹೋರಾಟಕ್ಕಿಳಿದಿದ್ದಾರೆ. ತೊಡೆತಟ್ಟಿರುವಂತಹ ಬೆಲಾರಸ್ ಮೂಲದ ನಾಗರಿಕರು ರಷ್ಯಾಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಆದರೆ ಬೆಲಾರಸ್ ಸರ್ಕಾರ ರಷ್ಯಾ ಬೆಂಬಲಕ್ಕೆ ನಿಂತಿದೆ. ಇದರ ಮಧ್ಯೆಯೇ ಬೆಲಾರಸ್ ಮೂಲದ ನಾಗರಿಕರು ಉಕ್ರೇನ್ ಪರ ಕೈಜೋಡಿಸಿದ್ದಾರೆ. ಮುಖ್ಯವಾಗಿ ಉಕ್ರೇನ್ನಲ್ಲಿ ವಾಸವಿರುವಂತಹ ಬೆಲಾರಸ್ ಮೂಲದ ನಾಗರಿಕರು ರಷ್ಯಾ ವಿರುದ್ಧದ ಯುದ್ಧಕ್ಕೆ ಬಲ ನೀಡುತ್ತಿದ್ದಾರೆ. ರಷ್ಯಾ ಆರ್ಭಟಕ್ಕೆ ಖಾರ್ಕಿವ್ನಲ್ಲಿ ಮೃತಪಟ್ಟ ನಾಗರಿಕರೆಷ್ಟು? ರಷ್ಯಾ ಆರ್ಮಿ 1,500ಕ್ಕೂ ಹೆಚ್ಚು ವಸತಿ ಕಟ್ಟಡಗಳನ್ನು ನಾಶಗೊಳಿಸಿದ್ದೆಲ್ಲಿ? ರಷ್ಯಾ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಸೇನೆಯನ್ನ ತಡೆಯಲು ಉಕ್ರೇನ್ ಸೈನ್ಯ ಏನೆಲ್ಲ ತಂತ್ರ ಹೂಡ್ತಾ ಇದೆ ನೋಡೋಣ. ರಷ್ಯಾ ವರ್ಸಸ್ ಉಕ್ರೇನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನ ಸುಮಿಯಲ್ಲಿ ರಷ್ಯಾ ಸೇನೆ ಏರ್ ಸ್ಟ್ರೈಕ್ ಮಾಡಿದ್ದು ವೈಮಾನಿಕ ದಾಳಿಯಲ್ಲಿ ಯುವ ಅಥ್ಲೀಟ್ನ ಕುಟುಂಬವೇ ಸರ್ವನಾಶವಾಗಿದೆ. 16 ವರ್ಷದ ಅಥ್ಲೀಟ್ ಆರ್ಟಿಯೋಮ್ ಪ್ರಿಯಮೆಂಕೋ ಇಬ್ಬರು ಸಹೋದರರು ರಷ್ಯಾ ಏರ್ ಸ್ಟ್ರೈಕ್ನಲ್ಲಿ ದುರ್ಮರಣ ಹೊಂದಿದ್ದಾರೆ. ಆರ್ಟಿಯೋಮ್ ಪ್ರಿಯಮೆಂಕೋ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ ಆಗಿದ್ರು. ಉಕ್ರೇನ್ನಲ್ಲಿ 14ನೇ ದಿನವೂ ಯುದ್ಧ ಮುಂದುವರೆದಿದ್ದು ರಷ್ಯಾಗೆ ಉಕ್ರೇನ್ ಸೈನಿಕರು ತಿರುಗೇಟು ನೀಡುತ್ತಿದ್ದಾರೆ. ಉಕ್ರೇನ್ನ ಮೈಕೋಲೈವ್ನಲ್ಲಿ ರಷ್ಯಾ ಸೇನೆಯ ಹೆಲಿಕಾಪ್ಟರ್ ಧ್ವಂಸ ಮಾಡಲಾಗಿದೆ. ಈ ಬಗ್ಗೆ ಉಕ್ರೇನ್ ಹೇಳಿಕೆ ನೀಡಿದ್ದು ಹೆಲಿಕಾಪ್ಟರ್ ಹೊಡೆದುರುಳಿಸಿದ್ದಾಗಿ ಹಾಗೂ ರಷ್ಯಾ ಟ್ಯಾಂಕ್ ವಶಕ್ಕೆ ಪಡೆದಿದ್ದಾಗಿ ತಿಳಿಸಿದೆ. ರಷ್ಯಾ ವಿರುದ್ಧ ಉಕ್ರೇನ್ ಸೈನಿಕರು ಕೆಚ್ಚೆದೆಯ ಹೋರಾಟ ನಡೆಸುತ್ತಿದ್ದಾರೆ. ಒಡೆಸಾ ನಗರದ ಮೇಲೂ ರಷ್ಯಾ ಸೇನೆ ದಂಡೆತ್ತಿ ಬರುತ್ತಿದೆ. ಹೀಗಾಗಿ ರಷ್ಯಾ ಸೇನೆ ತಡೆಯಲು ಮರಳಿನ ಗೋಡೆ ನಿರ್ಮಾಣ ಮಾಡಲಾಗಿದೆ. ಒಡೆಸಾ ನಗರದ ರಸ್ತೆಗಳಲ್ಲಿ ಮರಳಿನ ಚೀಲ ಇಟ್ಟು ತಡಿತಾ ಇದ್ದಾರೆ. ರಷ್ಯಾ ಸೇನೆ ತಡೆಯಲು ಉಕ್ರೇನ್ ಸೈನಿಕರು ಹರಸಾಹಸ ಪಡುತ್ತಿದ್ದಾರೆ. ರಷ್ಯಾ ಯುದ್ಧದಿಂದ ಉಕ್ರೇನ್ನಲ್ಲಿ ನಿರಾಶ್ರಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಜೀವ ಉಳಿಸಿಕೊಳ್ಳಲು ಉಕ್ರೇನ್ ಜನರು ದೇಶವನ್ನೇ ಬಿಟ್ಟು ತೆರಳುತ್ತಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚಿನ ಜನರು ಉಕ್ರೇನ್ ತೊರೆದಿದ್ದು ನೆರೆ ರಾಷ್ಟ್ರಗಳಿಗೆ ವಲಸೆ ಹೋಗಿದ್ದಾರೆ. ಮಹಾ ವಲಸೆ ಕಂಡು ವಿಶ್ವಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ. ರಷ್ಯಾ ಉಕ್ರೇನ್ ಯುದ್ಧದಿಂದ ಉಕ್ರೇನ್ನಲ್ಲಿ ಶತಮಾನದ ಮಹಾವಲಸೆ ನಡೀತಾ ಇದೆ. ಆಶ್ರಯ ಅರಸಿ ಉಕ್ರೇನಿಗರು ಅಕ್ಕಪಕ್ಕದ ದೇಶಗಳಿಗೆ ತೆರಳಿದ್ದಾರೆ. ಪೋಲೆಂಡ್ಗೆ 10 ಲಕ್ಷ, ಯುರೋಪ್ಗೆ 1.83 ಲಕ್ಷ, ಹಂಗೇರಿಗೆ 1,80,000, ಓಲ್ಡೋವಾಗೆ 83,000, ರೊಮೇನಿಯಾಗೆ 78,000, ಸ್ಲೋವಾಕಿಯಾಗೆ 1,30,000 ಹಾಗೂ ರಷ್ಯಾಗೆ 1.5 ಲಕ್ಷ ಜನರು ಹೋಗಿದ್ದಾರೆ. ರಷ್ಯಾದಿಂದ ತೈಲ ಮತ್ತು ಕಲ್ಲಿದ್ದಲು ಆಮದಿಗೆ ಅಮೆರಿಕ ಬ್ರೇಕ್ ಹಾಕಿದ್ದೇಕೆ? ರಷ್ಯಾದಲ್ಲಿ ಸೇವೆ ಸ್ಥಗಿತಗೊಳಿಸಿದ ಅಮೆರಿಕದ ಕಂಪನಿಗಳ್ಯಾವುವು? ಮಂಡಿ ಉರಿ ನ್ಯಾಟೋ ಸದಸ್ಯತ್ವ ಪಡೆಯಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದೇಕೆ? ನೋಡೋಣ ಮಹಾಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿರುವಂತಹ ರಷ್ಯಾ ವಿರುದ್ಧ ಕೊನೆಗೂ ಅಮೆರಿಕ ಗಟ್ಟಿ ನಿರ್ಧಾರವನ್ನು ಕೈಗೊಂಡಿದೆ. ರಷ್ಯಾದಿಂದ ತೈಲ ಮತ್ತು ಕಲ್ಲಿದ್ದಲು ಆಮದಿಗೆ ಅಮೆರಿಕ ಬ್ರೇಕ್ ಹಾಕಿದೆ. ಜೊತೆಗೆ ರಷ್ಯಾದ ತೈಲ ಗ್ಯಾಸ್ ಆಮದಿಗೂ ಅಮೆರಿಕ ನಿರ್ಬಂಧ ವಿಧಿಸಿದೆ. ರಷ್ಯಾದ ಆರ್ಥಿಕತೆಗೆ ಹೊಡೆತ ನೀಡಲು ಜೋ ಬೈಡನ್ ಕ್ರಮ ಕೈಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ನಾವು ರಷ್ಯಾದಿಂದ ಬರುವಂತಹ ಎಲ್ಲ ಉತ್ಪನ್ನಗಳನ್ನ ನಿರ್ಬಂಧಿಸುತ್ತೇವೆ. ರಷ್ಯಾದ ತೈಲ ಗ್ಯಾಸ್ ಎಲ್ಲವನ್ನ ನಿರ್ಬಂಧಿಸುತ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ರಷ್ಯಾದ ಹಲವು ಕಂಪನಿಗಳಿಗೂ ಅಮೆರಿಕ ನಿರ್ಬಂಧ ಹೇರಿದೆ. ರಷ್ಯಾದಿಂದ ತೈಲ ಆಮದಿಗೆ ಅಮೆರಿಕ ಬ್ರೇಕ್ ಹಾಕಿದ್ದಕ್ಕೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಬೈಡನ್ಗೆ ಝೆಲೆನ್ಸ್ಕಿ ಧನ್ಯವಾದ ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧ ತಂತ್ರದ ಹೃದಯದ ಮೇಲೆ ಇದು ದಾಳಿ. ಬೇರೆ ರಾಷ್ಟ್ರ ಅಮೆರಿಕ ಹಾದಿಯನ್ನೇ ತುಳಿಯಬೇಕಿದೆ. ರಷ್ಯಾ ವಿರುದ್ಧ ಬೇರೆ ರಾಷ್ಟ್ರಗಳು ನಿರ್ಬಂಧವನ್ನ ಹೇರಬೇಕು ಅಂತ ಟ್ವೀಟ್ ಮೂಲಕ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮನವಿ ಮಾಡಿದ್ದಾರೆ.
ರಷ್ಯಾದ ತೈಲ ಆಮದಿಗೆ ನಿರ್ಬಂಧ ಹೇರುವ ಅಮೆರಿಕ ನಿರ್ಧಾರವನ್ನ ನ್ಯಾಟೋ ರಾಷ್ಟ್ರಗಳು ಬೆಂಬಲಿಸಿಲ್ಲ. ರಷ್ಯಾದ ತೈಲ ನಿರ್ಬಂಧಕ್ಕೆ ಹಂಗೇರಿ ವಿರೋಧಿಸಿದೆ. ನ್ಯಾಟೋ ಸದಸ್ಯ ರಾಷ್ಟ್ರವಾಗಿರುವಂತಹ ಹಂಗೇರಿ, ನಾವು ರಷ್ಯಾ ತೈಲಕ್ಕೆ ನಿರ್ಬಂಧ ಹೇರುವುದಿಲ್ಲ, ನಾವು ರಷ್ಯಾದಿಂದ ತೈಲ ಖರೀದಿಸುತ್ತೇವೆ, ರಷ್ಯಾದ ತೈಲ ಖರೀದಿಯನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದೆ. ಹಂಗೇರಿ ಗ್ಯಾಸ್ ಸೇರಿದಂತೆ ತೈಲಕ್ಕೆ ರಷ್ಯಾವನ್ನೇ ಅವಲಂಬಿಸಿದೆ. ಉಕ್ರೇನ್ ಮೇಲೆ ಯುದ್ಧ ಮಾಡುತ್ತಿರುವ ರಷ್ಯಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಷ್ಯಾದಲ್ಲಿ ಮೆಕ್ಡೊನಾಲ್ಡ್ಸ್ ಸೇವೆ ಸ್ಥಗಿತಗೊಳಿಸಿದೆ. ತಾತ್ಕಾಲಿಕವಾಗಿ 850 ರೆಸ್ಟೋರೆಂಟ್ ಬಂದ್ ಮಾಡಿದೆ. ಅಲ್ಲದೆ ಪೆಪ್ಸಿಕೋ, ಕೋಕೋ ಕೋಲಾವು ನಿರ್ಬಂಧ ಹೇರಿದೆ. ಜೊತೆಗೆ ಸ್ಟಾರ್ ಬಕ್ಸ್ನಿಂದಲೂ ರಷ್ಯಾದಲ್ಲಿ ನಿರ್ಬಂಧ ಜಾರಿಯಾಗಿದ್ದು ಕಾಫಿ ಶಾಪ್ಸ್ ಬಂದ್ ಮಾಡಿದೆ. ರಷ್ಯಾ ಯುದ್ಧಕ್ಕೆ ಪ್ರತಿರೋಧ ತೋರ್ತಾ ಇರುವಂತಹ ಉಕ್ರೇನ್ ನ್ಯಾಟೋ ಸದಸ್ಯತ್ವ ಪಡೆಯುವ ಆಸೆ ಕೈಬಿಟ್ಟಂತೆ ಕಾಣ್ತಿದೆ. ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅಸಮಾಧಾನ ಹೊರಹಾಕಿದ್ದು, ನ್ಯಾಟೋ ರಾಷ್ಟ್ರಗಳಿಗೆ ರಷ್ಯಾ ಬಗ್ಗೆ ಹೆದರಿಕೆ ಇದೆ, ಮಂಡಿಯೂರಿ ನ್ಯಾಟೋ ಸದಸ್ಯತ್ವ ಪಡೆಯಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ 2 ಪ್ರಾಂತ್ಯಗಳ ಬಗ್ಗೆ ರಷ್ಯಾ ಜೊತೆ ಚರ್ಚೆಗೆ ಸಿದ್ಧವೆಂದು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ನಿಂದ ಅಧ್ಯಕ್ಷ ಝೆಲೆನ್ಸ್ಕಿ ಪರಾರಿಯಾಗಿದ್ದಾರೆ ಅಂತ ರಷ್ಯಾ ಸ್ಫೋಟಕ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಝೆಲೆನ್ಸ್ಕಿ ಎಸ್ಕೇಪ್ ಆಗಿರುವುದಾಗಿ ರಷ್ಯಾ ಹೇಳಿಕೆ ನೀಡಿದೆ. ಅಲ್ಲದೆ ಝೆಲೆನ್ಸ್ಕಿ ರೊಮೇನಿಯಾದಲ್ಲಿ ಅಡಗಿದ್ದಾರೆ ಅಂತ ತಿಳಿಸಿದೆ. ನಾನು ಕೀವ್ನಲ್ಲೇ ಇದ್ದೇನೆ, ನಾನು ಎಲ್ಲೂ ಅಡಗಿ ಕುಳಿತಿಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಿನ್ನೆ ವಿಡಿಯೋ ರಿಲೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ರೊಮೇನಿಯಾಗೆ ಎಸ್ಕೇಪ್ ಆಗಿರುವುದಾಗಿ ರಷ್ಯಾ ತಿಳಿಸಿದೆ. ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿರುವಂತಹ ರಷ್ಯಾ ವಿರುದ್ಧ ಹಲವು ಕಂಪನಿಗಳು ತಿರುಗಿ ಬಿದ್ದಿವೆ. ಅಲ್ಲದೆ ಹಲವು ದೇಶಗಳು ನಿರ್ಬಂಧ ವಿಧಿಸಿವೆ. ಇದಕ್ಕೆ ರಷ್ಯಾ ಕೂಡ ಟಕ್ಕರ್ ಕೊಟ್ಟಿದೆ. ಸೆಪ್ಟೆಂಬರ್ 9ರವರೆಗೆ ವಿದೇಶಿ ಕರೆನ್ಸಿ ಮಾರಾಟವನ್ನು ರಷ್ಯಾ ಅಮಾನತು ಮಾಡಿದೆ. ಈ ಬಗ್ಗೆ ರಷ್ಯಾ ಸೆಂಟ್ರಲ್ ಬ್ಯಾಂಕ್ ಆದೇಶ ಹೊರಡಿಸಿದೆ. ಕೊರೋನಾ ವೇಳೆ ಸುಳ್ಳು ಸುದ್ದಿ ಪುಂಗಿದ್ದವರ ಷಡ್ಯಂತ್ರ ಮತ್ತೆ ಬಯಲಾಗಿದೆ. ಹೇಗೆ ಅಡುಗೆ ಎಣ್ಣೆ ಅಭಾವ ಆಗಿದೆ ಅಂತ ವದಂತಿಗಳನ್ನ ಹಬ್ಬಿಸ್ತಿರೋದ್ಯಾರು? ಕೃತ ಅಭಾವ ಸೃಷ್ಟಿಸಿದ್ರೆ ಕ್ರಮ ಕೈಗೊಳ್ಳು ಎಚ್ಚರಿಕೆ ಕೊಟ್ಟಿದ್ಯಾರು? ನೋಡೋಣ ಆಯಿಲ್ ಮಾಫಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವೇಳೆ ಸುಳ್ಳು ಸುದ್ದಿ ಪುಂಗಿದ್ದವರ ಷಡ್ಯಂತ್ರ ಮತ್ತೆ ಬಯಲಾಗಿದೆ. ಯುಕ್ರೇನ್ ಯುದ್ಧದ ಟೈಮ್ನಲ್ಲೂ ಹಸಿ ಸುಳ್ಳು ಹೇಳ್ತಿದ್ದು, ನಿನ್ನೆಯಿಂದ ಜನರನ್ನ ಯಾಮಾರಿಸುತ್ತಿರುವ ಸುಳ್ಳಿನ ಶೂರರ ಅಸಲಿಯತ್ತು ಬಟ ಬಯಲಾಗಿದೆ. ಮಾರ್ಕೆಟ್ನಲ್ಲಿ 2 ಲೀಟರ್ ಅಡುಗೆ ಎಣ್ಣೆ ಮಾತ್ರ ಖರೀದಿಗೆ ಅವಕಾಶ ನೀಡಲಾಗ್ತಿದೆ. ₹1000 ದಿನಸಿ ಖರೀದಿಸಿದ್ರಷ್ಟೇ ಅಡುಗೆ ಎಣ್ಣೆ ಕೊಡ್ತಾರಂತೆ ಅನ್ನೋ ಸುದ್ದಿಯ ಅಸಲಿಯತ್ತನ್ನ TV9 ತೆರೆದಿಟ್ಟಿದೆ. ರಾಜ್ಯದಲ್ಲಿ ಶೇಕಡ 80% ದಿನಸಿ ಬೆಲೆ ಏರಿಕೆಯಾಗಿದೆ. ದಿನಸಿ, ತರಕಾರಿ, ಅಡುಗೆ ಎಣ್ಣೆಗೆ ಅಭಾವ ಸೃಷ್ಟಿಯಾಗಿದೆ ಅಂತ ವದಂತಿಗಳನ್ನ ಹಬ್ಬಿಸಲಾಗ್ತಿದೆ. ಆ ಮೂಲಕ ಸುಳ್ಳು ಹೇಳಿ ಪುಂಗಿದಾಸರು ಜನರನ್ನ ಯಾಮಾರಿಸುತ್ತಿದ್ದಾರೆ. ಒಂದು ದಿನದ ಲಾಭಕ್ಕಾಗಿ ಜನರನ್ನ ಯಾಮಾರಿಸುವವರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ ಅಂತ TV9 ಮನವಿ ಮಾಡ್ತಿದೆ. ಈ ಬಗ್ಗೆ TV9 ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ. ಯುದ್ಧದ ನೆಪವೊಡ್ಡಿ ಆಯಿಲ್ ಮಾಫಿಯಾ ಮಾಡ್ತಿದ್ದಾರೆ, ಆ ಮೂಲಕ ಜನರ ಮೇಲೆ ಹೊರೆ ಹಾಕಿ ದುಡ್ಡು ಮಾಡ್ತಿದ್ದಾರೆ ಅಂತ ಬೆಂಗಳೂರು ಎಪಿಎಂಸಿ ನೌಕರರ ಸಂಘದ ಅಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಅರುಣ್ ಪರಮೇಶ್ ಕಿಡಿಕಾರಿದ್ದು, ನಮ್ಮಲ್ಲಿ 3 ತಿಂಗಳಿಗಾಗುವ ಅಡುಗೆ ಎಣ್ಣೆ ಸ್ಟಾಕ್ ಇದೆ. ಯುದ್ಧದ ಹೆಸರಿನಲ್ಲಿ ಕೆಲವರು ದುಡ್ಡು ಮಾಡ್ತಿದ್ದು, ಅಂತವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಅಡುಗೆ ಎಣ್ಣೆಗೆ ಕೊರತೆ ಇಲ್ಲ. ಗ್ರಾಹಕರು ಎಷ್ಟು ಕೇಳಿದ್ರೂ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ. ಅಗತ್ಯ ಸ್ಟಾಕ್ ನಮ್ಮ ಬಳಿ ಇದೆ. ಆದ್ರೆ ಕೆಲವರು ಅಡುಗೆ ಎಣ್ಣೆ ಸ್ಟಾಕ್ ಇಲ್ಲ ಅಂತ ವದಂತಿ ಹಬ್ಬಿಸುತ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಎಣ್ಣೆ ವ್ಯಾಪಾರಿಗಳು ಹೇಳಿದ್ದಾರೆ. ಅಲ್ಲದೆ ನೋ ಸ್ಟಾಕ್ ಬೋರ್ಡ್ ಎಲ್ಲೂ ಕೂಡ ಹಾಕಿಲ್ಲ. ಎಲ್ಲಾ ಕಡೆಯೂ ಅಡುಗೆ ಎಣ್ಣೆ ಲಭ್ಯ ಇದೆ ಅಂತ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಅಡುಗೆ ಎಣ್ಣೆ ಕೊರತೆಯಾಗಿಲ್ಲ, ನಮ್ಮಲ್ಲಿ ಸಾಕಷ್ಟು ಸ್ಟಾಕ್ ಇದೆ ಅಂತ ಸೂಪರ್ ಮಾರ್ಕೆಟ್ ಮಾಲೀಕರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಯಾವುದೇ ಕಂಡೀಷನ್ ಇಲ್ಲದೆ ಮಾರಾಟ ಮಾಡಲಾಗ್ತಿದೆ. ಗ್ರಾಹಕರು ಅಡುಗೆ ಅಗತ್ಯವಿರುವ ಅಡುಗೆ ಎಣ್ಣೆ ಕೊಂಡೊಯ್ಯುತ್ತಿದ್ದಾರೆ ಅಂತ ಸೂಪರ್ ಮಾರ್ಕೆಟ್ ಮಾಲೀಕರು ಹೇಳಿದ್ದಾರೆ. ಅಡುಗೆ ಎಣ್ಣೆ ಸ್ಟಾಕ್ ವಿಚಾರದಲ್ಲಿ ವದಂತಿ ಹಬ್ಬಿದ ಬೆನ್ನಲ್ಲೇ TV9 ರಿಯಾಲಿಟಿ ಚೆಕ್ ನಡೆಸಿದ್ದು, ಈ ವೇಳೆ ಅಸಲಿಯತ್ತು ಬೆಳಕಿಗೆ ಬಂದಿದೆ. ಅಡುಗೆ ಎಣ್ಣೆ ಕೃತಕ ಅಭಾವ ಸೃಷ್ಟಿ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ TV9ಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಸ್ಟಾಕ್ ಇಲ್ಲ, ಬೆಲೆ ಏರಿಕೆ ಅನ್ನೋದೆಲ್ಲ ಊಹಾಪೋಹ. ಸದ್ಯಕ್ಕೆ ಅಂತಹ ಯಾವುದೇ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ.
ಒಂದೊಮ್ಮೆ ಬ್ಲಾಕ್ ಮಾರ್ಕೆಟ್ಗೆ ಯತ್ನಿಸಿದ್ರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತರು ಹೇಳಿದ್ರು. ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಅಡುಗೆ ಎಣ್ಣೆ ಖಾಲಿ ಅನ್ನೋದು ಕೇವಲ ವದಂತಿ ಅಂತ ಕಲಬುರಗಿ ಜಿಲ್ಲೆ ವ್ಯಾಪಾರಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಅಡುಗೆ ಎಣ್ಣೆ ಕೊರತೆ ಇಲ್ಲ. ಎಲ್ಲ ದಿನಸಿ ಅಂಗಡಿಗಳಲ್ಲಿ ಅಡುಗೆ ಎಣ್ಣೆ ಗ್ರಾಹಕರಿಗೆ ಸಿಗ್ತಿದೆ. ಡೀಲರ್ಗಳ ಬಳಿಯೂ ಅಡುಗೆ ಎಣ್ಣೆ ಸ್ಟಾಕ್ ಇದೆ. ಆದರೆ ಎಣ್ಣೆ ಬೆಲೆಯಲ್ಲಿ ಮಾತ್ರ ಏರಿಕೆ ಆಗಿದ್ದು ಕೆಲ ದಿನಗಳಿಂದ ಪ್ರತಿ ಲೀಟರ್ಗೆ 20 ರಿಂದ 30 ರೂಪಾಯಿ ಹೆಚ್ಚಳವಾಗಿದೆ ಅಂತ ತಿಳಿಸಿದ್ದಾರೆ. ನಾವು ಕೇಳಿದಷ್ಟು ಅಡುಗೆ ಎಣ್ಣೆಯನ್ನ ಅಂಗಡಿಯವರು ಕೊಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗ್ರಾಹಕರು ತಿಳಿಸಿದ್ದಾರೆ. ಪ್ರತಿ ತಿಂಗಳಂತೆ ಈ ಬಾರಿಯೂ 5 ಲೀಟರ್ ಎಣ್ಣೆ ಖರೀದಿ ಮಾಡಿದ್ದೇವೆ. ಅಗತ್ಯವಿರುವಷ್ಟು ಸ್ಟಾಕ್ ಕೂಡ ಅಂಗಡಿಗಳಲ್ಲಿ ಇದೆ. ಯುದ್ಧಕ್ಕೂ ಎಣ್ಣೆ ಬೆಲೆ ಏರಿಕೆಗೂ ಸಂಬಂಧ ಇಲ್ಲ. ಆದರೆ ಸುಳ್ಳು ಸುದ್ದಿಯಿಂದಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗಿದೆ ಅಂತ ಗ್ರಾಹಕರೊಬ್ಬರು ತಿಳಿಸಿದ್ರು.